ಲಕ್ಷ್ಮೀನಾರಾಯಣ ಅಂತ ಹೇಳಿ ಮಡಿವಾಳ, ಪರ್ಷಿಯನ್ ಮೀನುಗಾರರ ಸ್ವಸಹಾಯ ಸಂಘದ ಅಧ್ಯಕ್ಷ ಗಂಗೊಳ್ಳಿ. ಇಂದು ನಾವು 3ನೇ ತಾರೀಕು ಸಮುದ್ರ ಪೂಜೆಯನ್ನು ಮಾಡಿದ್ದೇವೆ. ಸಮಸ್ತ ಮೀನುಗಾರರ ಪರವಾಗಿ ಯಾಂತ್ರಿಕತವಾಗಿ ಹೋಗುವ ಮುನ್ನ ಮಾಡುವಂಥ ಕಾರ್ಯಕ್ರಮ. ಹಾಗಾಗಿ ಪರ್ಷಿಯನ್ ಬೋಟ್ಗಳು, ನಮ್ಮ 370 ಮತ್ತು ಸಣ್ಣ ಟ್ರಾಲರ್ ಬೋಟ್ಗಳೆಲ್ಲ ಸೇರಿಕೊಂಡು ವರ್ಷ ಪ್ರತಿ ನಾವು ಮಾಡುವಂತೆ ಇಂದಿನ ಎಲ್ಲ ದೇವರುಗಳ ಒಂದು ಪ್ರಾರ್ಥನೆಯೊಂದಿಗೆ ಸಮುದ್ರ ಪೂಜೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಪರ್ಷಿಯನ್ ಬೋಟ್ಗಳು 16ನೇ ತಾರೀಕಿಗೆ ಹೋಗ್ಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಮತ್ತೆ ಮುಂದಿನ ಒಂದು ವಾತಾವರಣ ನೋಡಿಕೊಂಡು ಹೋಗ್ತೇವೆ. ಮತ್ತೆ ಟ್ರಾಲ್ ಮತ್ತು ಸಣ್ಣ ದೋಣಿಗಳು ನಾಳೆಯಿಂದ ಹೋಗ್ಬೋದು. ಅವರ ಈ ಸಮುದ್ರನ ಒಂದು ಹವಾಮಾನ ನೋಡಿಕೊಂಡು ಹೋಗ್ತಾರೆ ಅಂತೇಳಿ ಹೇಳಕ್ಕೆ ಬಯಸ್ತಿದ್ದೀನಿ. ಮತ್ತೆ ಈ ಸಲ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಫಿಶಿಂಗ್ ಆಗಬೇಕಂತ ದೇವರ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಮತ್ತೆ
ಎಲ್ಲರ ಪರವಾಗಿ ಒಂದು ಒಳ್ಳೆದಾಗಲಿ ಅಂತ ಕೇಳಿಕೊಳ್ತಿದ್ವಿ. ಅದೇ ರೀತಿ ನಮ್ಮ ಬಂದರ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಈ ವಾತಾವರಣ ಹೇಗಿದೆ? ವಾತಾವರಣ ಈಗ ಫಿಶಿಂಗಿಗೆ ಕಳೆದ ವರ್ಷದ ಅದರ ಆಗ್ಬೇಕು ನಾವು ಕೇಳಿಕೊಳ್ತಿದ್ವಿ. ಕಳೆದ ವರ್ಷ ನಮ್ಗೆ ಸಾಧಾರಣ ಒಂದು ಆಗಿದೆ. ಅದೇ ರೀತಿಯಲ್ಲಿ ಈ ವರ್ಷ ವರ್ಣನ ಒಂದು ಆರ್ಭಟ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಎಲ್ಲ ಕೊಡೋದು ದೇವರು. ನಾವು ಆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ, ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೊಳ್ತೇವೆ. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ, ಪರ್ಸೀನ್ ಸಂಘದ ಮುಖಂಡರಾಗಿ ಮಾತಾಡ್ತಾ ಇದ್ದೇನೆ. ನಮ್ಮಲ್ಲಿ ಈ ವರ್ಷದ ಮೀನುಗಾರಿಕೆ ಆರಂಭವಾಗ್ತಾ ಉಂಟು. ಅದರ ಆಯೋಜಿತವಾಗಿ ಇವತ್ತೇ ಸಮುದ್ರ ಪೂಜೆಯನ್ನು ಇಟ್ಕೊಂಡಿದೆ. ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ಇವತ್ತಿನ ದಿನದಲ್ಲಿ ಮೀನುಗಾರಿಕೆ ಹೋಗುವ ಮುಂಚಿತವಾಗಿ ಬಲೆಗಳನ್ನು ಬೋಟ್ಲಿಗೆ ತುಂಬಲಿಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೋಗುವ ದಿನ ಒಂದು 4-5 ದಿವಸ ಲೇಟ್ ಆಗ್ತದೆ, ಅಂದರೆ ಒಂದು 15-16 ತಾರೀಕು ಆಗ್ಬೋದು. ಅದೇ ರೀತಿಯಲ್ಲಿ ಧಕ್ಕೆಯಲ್ಲಿ ಬೋಟ್ಗಳಿಗೆ ಬಲೆ ತುಂಬಲಿಕ್ಕೆಲ್ಲ ಭಾರಿ ಸಮಸ್ಯೆ ಇದ್ದ ಕಾರಣ ಮೀನುಗಾರಿಕೆ ಬೋಟ್ಗಳಿಗೆಲ್ಲ ಬೇಗ ಬೇಗವಾಗಿ ಬಲೆ ತುಂಬಿಕೊಳ್ತಾ ಇದ್ದೆ. ಅದೇ ಬೋಟ್ ಇಲ್ಲಿ ನಮ್ಮ ಬಂದರಲ್ಲಿ ಎಷ್ಟೇ ಬೋಟ್ಗಳು ಬರಲಿ, ಎಷ್ಟೇ ದೋಣಿಗಳು ಬರಲಿ, ಆ ಮೀನುಗಾರಿಕೆ ಮಾಡುವ ಟೈಮಲ್ಲಿ ಇಲ್ಲಿ ಒಳಗೆ ಬಂದು ಮೀನು ಖಾಲಿ ಮಾಡಲಿಕ್ಕೆಲ್ಲ ಭಾರಿ ಸಮಸ್ಯೆ. ನಮಗೆ ಅವರಿಗೆ ಆಗುವ ಕಷ್ಟ ನಷ್ಟ ನಮಗೆ ಗೊತ್ತಾಗ್ತದೆ. ಅದಕ್ಕೆ ನಮಗೆ ಈ ಬಂದರಿನ ಬಗ್ಗೆ ಒಂದು ಸರ್ಕಾರದವರು, ನಾವು ಅವರಿಗೆ ಮನವಿಯೆಲ್ಲ ಕೊಟ್ಟಿದ್ದೇವೆ, ಅದು ಮತ್ತು ಪುನಃ ಮನವಿ ಕೊಡ್ತೇವೆ. ಅವ್ರು ನಮಗೊಂದು ಸಹಕರಿಸ್ಬೇಕು. ಇದು ಬಂದರನ್ನು ಸ್ವಲ್ಪ ಇಂಪ್ರೂವ್ ಆಗಿ ಮಾಡಬೇಕು. ಮತ್ತು ನಮ್ಮ ಜನರಿಗೆ ಇಲ್ಲಿ ಆಗು ಹೋಗೋದ ಬಗ್ಗೆ ಅಧಿಕಾರಿಗಳು ಸ್ವಲ್ಪ ಯಾವುದೇ ಒಂದು ವಿಷಯ ಬಂದಲ್ಲಿ ಮೀನುಗಾರರ ಮುಖಂಡರನ್ನು ಕರೆದು, ನಿಮ್ಮ ಬಂದರಲ್ಲಿ ಹೀಗೀಗೆಲ್ಲ ವಿಷಯ ಬಂದಿದೆ, ಹೀಗೆ ಏನು ಮಾಡುವ, ಅದ್ರ ಬಗ್ಗೆ ನೀವು ನಮ್ಗೆ ಗಮನಪಡಿಸಿದರೆ ನಾವೆಲ್ಲ ಮೀನುಗಾರರ ಮುಖಂಡರು ಮಾತಾಡಿ ಅದನ್ನು ನಾವು ಬೇಕಾದರೆ ಏನು ಮಾಡುವ ಬಗ್ಗೆ ಎಲ್ಲ ನಾವು ಮುಂದುವರಿತೇವೆ. ಮತ್ತು ಈ ವರ್ಷದ ಋತು ಎಲ್ಲರಿಗೂ ಮೀನುಗಾರಿಕೆಯಲ್ಲಿ ಒಳ್ಳೆಯದಾಗಲಿ, ನಮ್ಮ ಮೀನುಗಾರ ಬಾಂಧವರಿಗೆ, ದೋಣಿಯವರಿಗಾಗಲಿ, ಬೋಟ್ನವ್ರಿಗಾಗಲಿ ಎಲ್ಲರಿಗೂ ನಮ್ಮ ಗಂಗಾ ತಾಯಿ ಯಾವತ್ತೂ ನಮಗೆ ಕಮ್ಮಿ ಮಾಡೋದಿಲ್ಲ, ಮುಂದೆ ಕಮ್ಮಿ ಆಗ್ಲಿಕ್ಕಿಲ್ಲ. ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಂಪಾದನೆ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಇಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ಜೆಟ್ಟಿ ಸಮಸ್ಯೆ, ಪ್ರಥಮವಾಗಿ ಜೆಟ್ಟಿ. ಮತ್ತೆ ಜೆಟ್ಟಿ ಸರಿ ಇದ್ರೆ ಮಾತ್ರ ನಾವು ಮೀನು ಖಾಲಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಇಲ್ಲಿ ಸರ್ಕಾರದಿಂದ ಕೆಲವೊಂದು ಇದು ಬರ್ತದೆ, ಸವಲತ್ತುಗಳು ಬಿಲ್ಡಿಂಗ್ ಮಾಡಲಿ ಸವಲತ್ತು ಬರ್ತದೆ, ಅದನ್ನ ಈ ಧಕ್ಕೆ ಬದಿಯ ಭಾಗದಲ್ಲಿ ಮಾಡಬಾರ್ದು. ಸ್ವಲ್ಪ ಆ ಕಡೆ ಜಾಗ ಇರ್ತದೆ, ಆ ಜಾಗದಲ್ಲೆಲ್ಲ ಮಾಡ್ಕೊಂಡ್ರೆ ನಮಗೂ ಸ್ವಲ್ಪ ಅನುಕೂಲ ಆಗ್ತದೆ. ನಾವು ಬೋಟ್ಗಳು ಮೀನು ಖಾಲಿ ಮಾಡುದು ಇಲ್ಲ ಆಗ್ತದೆ. ನಾವು ಮೀನು ಖಾಲಿ ಮಾಡಿ ಮತ್ತೆ ಬೋಟ್ಗಳನ್ನ ಮುಂದೆ ಮ್ಯಾಗ್ನಿಸ್ ಧಕ್ಕೆ ಅಂತ ಉಂಟು, ಅಲ್ಲಿ ಹಿಂದಿಂದ ಕಟ್ಕೊಂಡು ಬಂದಂತ ಸಂಪ್ರದಾಯ, ಅಲ್ಲಿ ಕಟ್ಲಿಕ್ಕೆ ಅಷ್ಟೇ ನಾವು ಬೋಟ್ ಕಟ್ಟಿ ಹೋಗ್ತೇವೆ. ಅಲ್ಲಿ ಬೋಟ್ ಕಟ್ಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು ಈಗ. ಓಕೆ, ಇದು ಧಕ್ಕೆ ಸೈಡಲ್ಲಿ ಫುಲ್ಲು ಡ್ರೆಜ್ಜಿಂಗ್ ಏನು ಇಲ್ಲದೆ ನೀರೆಲ್ಲ ಬತ್ತಿ ಹೋಗಿದೆ. ಬೋಟ್ ಕಟ್ಲಿಕ್ಕೆಲ್ಲ ಸಮಸ್ಯೆ ಆಗ್ತದೆ. ಅದೊಂದು ಡ್ರೆಜ್ಜಿಂಗ್ ವ್ಯವಸ್ಥೆ ಮಾಡಿ ಕೊಟ್ಟರೆ ನಮಗೆ ಒಂದು ಭಾರಿ ಉಪಕಾರ ಆಗ್ತದೆ. ಮಾತಾಡ್ತಿದ್ದೇವೆ ಇವತ್ತೆಲ್ಲ ಕ್ಲಿಯರ್ ಮಾಡಿ ಮನೆಯಲ್ಲೇ ಓಸ್ ಪೈಪ್ ಎಲ್ಲ ಕೊಡ್ತೀಯಾ? ಬಾವ ಇಲ್ಲ